ದಪ್ಪಗಿದ್ದರೆ ಫ್ಯಾಟ್ ಎನ್ನುವರು, ಸಣ್ಣಗಿದ್ದರೆ ತಿನ್ ಎನ್ನುವರು. ಇವೆರಡರ ನಡುವೆ ಸುಳಿಯುವ ಆತ್ಮ ಫ್ಯಾಟೂ ಅಲ್ಲ, ತಿನ್ನೂ ಅಲ್ಲ. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಯಾರಾದರೂ ದಪ್ಪಗಿದ್ರೆ ಒಂಚೂರು ಸಣ್ಣ ಆಗೋಕ್ಕಾಗಲ್ವಾ ಅಂತ ಹೇಳ್ತೀವಿ. ಯಾರಾದರೂ ಸಣ್ಣಕ್ಕಿದ್ರೆ ಒಂಚೂರು ವೆಯ್ಟ್ ಗೇನ್ ಮಾಡ್ಕೊಳಕ್ಕಾಗಲ್ವಾ ಅಂತ ಹೇಳ್ತೀವಿ. ಹೀಗೆ ಏಳಿಸ್ಕೊಳ್ಳೋ ಮನುಷ್ಯನ ತಲೆಯಲ್ಲಿ ಏನು ನಡೀತಾ ಇರುತ್ತೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಬಹುಶಃ ಆ ವ್ಯಕ್ತಿ ಪ್ರಪಂಚದಲ್ಲಿ ಲಭ್ಯ ಇರೋ ಎಲ್ಲ ಟೆಕ್ನಿಕ್ಕು ಯೂಸ್ ಮಾಡಿ ಯಾವುದು ವರ್ಕೌಟ್ ಆಗದೆ ಹೋಗಪ್ಪ ನಾನಿರೋದು ಹಿಂಗೆ ಅನ್ನೋ ಮನಸ್ಥಿತಿ ತಲುಪಿರ್ಬೋದು. ಅಥವಾ ನಿಮ್ಮನ್ನು ಮನಸ್ಸಿನಲ್ಲೇ ಬೈಕೊತಾ ಇರಬಹುದು. ನಾವು ಪರಿಚಯ ಮಾಡ್ತಾ ಇರೋ ಪುಸ್ತಕದಲ್ಲಿ ಲೇಖಕರು ತಾವು ಹೇಗೆ ತೂಕವನ್ನು ಇಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ ಮತ್ತು ಅದರ ಅನುಭವಗಳೇನು ಅನ್ನೋದನ್ನು ಬರೆದಿದ್ದಾರೆ. ಹಾಗಂತ ಈ ಬುಕ್ಕು ಡಯಟ್ ಬಗ್ಗೆ ಇಲ್ಲ ವೆಯ್ಟ್ ಲಾಸ್ ಬಗ್ಗೆ ಟಿಪ್ಸು ಟ್ರಿಕ್ಸು ಕೊಡುತ್ತೆ ಅಂತ ನೀವು ಭಾವಿಸಿದ್ರೆ ಅದು ತಪ್ಪು. ಇದು ಒಂದು ಲೈಟ್ ರೀಡು. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಸೈಜ್ 0, ದೇಹದ ಜೊತೆ ನನ್ನ ಪ್ರಯೋಗಗಳು. ಲೇಖಕರು ಜೋಗಿ, ಪ್ರಕಾಶಕರು ಸಪ್ನಾ ಬುಕ್ ಹೌಸ್. ಪುಟಗಳು 128, ಬೆಲೆ 125 ರೂಪಾಯಿಗಳು. ಜಾನ್ರ ಹ್ಯೂಮರ್, ಲೈಟ್ ರೀಡ್. ಈ ಪುಸ್ತಕದಲ್ಲಿರೋ ಲೇಖನಗಳನ್ನು ಓದ್ತಾ ಇದ್ರೆ ನಮಗೆ ನಮ್ಮ ಲೈಫಲ್ಲೇ ನಡೆದ ಕೆಲವು ಘಟನೆಗಳು ನೆನಪು ಬರ್ಬೋದು. ಒಂದೊಂದು ಸಾಲು ನಿಮ್ಮಲ್ಲಿ ಹುಸಿನಗೆ ಹುಟ್ಟಿಸಿದ್ರೆ ಕೆಲವೊಂದು ಸಾಲು ಕೇಕೆ ಹಾಕಿ ನಗುವಂತೆ ಮಾಡುತ್ತೆ. ಹಂಗಂತ ನಾನು ಎಕ್ಸಾಜುರೇಟ್ ಮಾಡಿ ಹೇಳ್ತಾ ಇಲ್ಲ, ಈ ಪುಸ್ತಕ ಅಷ್ಟು ಚೆನ್ನಾಗಿದೆ. ಹಲ್ಲು ನೋವು ಅಂತ ಡೆಂಟಿಸ್ಟ್ ಹತ್ರ ಹೋದಾಗ ಡೆಂಟಿಸ್ಟು ನೀವು ನಿಮ್ಮ ತೂಕನ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅರೆ ಹಲ್ಲು ಕೀಳೋಕ್ಕೂ ತೂಕಕ್ಕೂ ಏನು ಸಂಬಂಧ ಅಂದರೆ ತೂಕ ಜಾಸ್ತಿ ಇದ್ದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ, ಆವಾಗ ಹಲ್ಲು ಕೀಳೋಕ್ಕಾಗಲ್ಲ ಅಂತ ಹೇಳಿದ್ರು. ಹೀಗೆ ಎಲ್ಲರ ಕೈಲೂ ಬೈಸ್ಕೊಂಡ್ಮೇಲೆ ನಾನು ನನ್ನ ದೇಹದ ತೂಕವನ್ನು ಕಮ್ಮಿ ಮಾಡ್ಕೋಬೇಕು ಅಂತ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಹೋದೆ. ಅಲ್ಲಿ ಆದ ಅನುಭವಗಳನ್ನು ನಾನು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅನ್ನೋ ಪುಸ್ತಕದಲ್ಲಿ ಬರೆದು ಪ್ರಕಟಿಸಿದೆ. ಅದ್ರ ಜೊತೆಗೆ ಇನ್ನೂ ಕೆಲವು ಹೊಸ ಅನುಭವಗಳನ್ನು ಸೇರಿ ಈ ಪುಸ್ತಕವನ್ನು ಬರೆದಿದ್ದೀನಿ. ಇದನ್ನು ಓದಿದ್ರೆ ದೇಹದ ಭಾರ ಇಳಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ತಲೆ ಭಾರ ಅಂತೂ ಇಳಿದಿದೆ. ಹೀಗಂತ ಲೇಖಕರು ಪುಸ್ತಕದ ಮುನ್ನುಡಿಯಲ್ಲಿ ಹೇಳ್ತಾರೆ. ಈ ಮುನ್ನುಡಿ ಆದಮೇಲೆ ಬರೋದು ಜೋಗಿಯವರ ಅನೇಕ ಅನುಭವಗಳು. ಅನ್ನದ ಬದಲು ಸಿರಿಧಾನ್ಯ ಯೂಸ್ ಮಾಡಿದ್ದು, ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಅವರಿಗಾದ ಎಕ್ಸ್ಪೀರಿಯನ್ಸು, ಕುಡಿತದ ದುಷ್ಪರಿಣಾಮ ಇತ್ಯಾದಿ ಇತ್ಯಾದಿ. ಹಾಗಂತ ಇದು ಸೀರಿಯಸ್ ಬುಕ್ ಏನಲ್ಲ, ತುಂಬ ಜೋವಿಯಲ್ ಆಗಿದೆ. ಅದರಲ್ಲಿ ನಮಗಿಷ್ಟ ಆಗಿದ್ದ ಕತೆ ನಾನ ಎಂಬುದು ನಾನಲ್ಲ. ಈ ಕಥೆಯಲ್ಲಿ ಜೋಗಿ ಅವ್ರ ಫ್ರೆಂಡು ನಂದೀಶ್ ಅವರು ಡಾಕ್ಟ್ರ್ ಆಗೋದಕ್ಕೆ ಏನು ಸ್ಫೂರ್ತಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಹಾಗೆ ಜೋಗಿಯವರು ಆಯುಧ ಪೂಜೆ ವೀಕೆಂಡ್ನ ಕಳೆಯೋದಕ್ಕೆ ಅಂತ ಅವ್ರ ಫ್ರೆಂಡ್ಸ್ ಜೊತೆ ರೂಮಿಗೆ ಹೋಗ್ತಾರೆ. ಆ ರೂಮಿಗೆ ಹೋದಾಗ ಅವರು ಎಣ್ಣೆ, ಕುರಿ ಮಾಂಸ, ಗಾಂಜಾ ಇತ್ಯಾದಿ ತೊಗೊಂಡು ಹೋಗ್ತಾರೆ. ಆಗ ಅವರು ಮಾಡಿದ ಅನಾಹುತನ ಈ ಕಥೆಯಲ್ಲಿ ಬರೆದಿದ್ದಾರೆ. ಕತೆ ಬಹಳ ಮಜವಾಗಿದೆ. ನಾನು ಹೇಳಿದ್ರೆ ನಿಮಗೆ ಅಷ್ಟು ಮಜಾ ಸಿಗೋದಿಲ್ಲ. ಪುಸ್ತಕದಲ್ಲಿ ನೀವು ಓದಿ ಸಖತ್ ಎಂಜಾಯ್ ಮಾಡ್ತೀರಾ. ಹಾಗೆ ಇನ್ನೊಂದು ಲೇಖನ, ಇವರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿದ್ದು, ತುಂಡು ಬಟ್ಟೆಯಲ್ಲಿ ತಣ್ಣೀರ ತಬ್ಬೊಳಗೆ ಕೂಡ್ತಿದ್ದು, ಹಸಿವೆ ಆದಾಗ ಹಾಗಲಕಾಯಿ ಜ್ಯೂಸ್ ಕುಡಿದಿದ್ದು. ಹೀಗೆ ಹಲವಾರು ಅನುಭವಗಳನ್ನು ತುಂಬ ಫನ್ನಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಓದ್ತಿದ್ರೆ ನಮಗೆ ನಗು ತಾನಾಗಿ ತಾನೇ ಬರ್ತಾ ಹೋಗುತ್ತೆ. ಅದೇನೋ ಅಂತಾರಲ್ಲ, ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ. ಹಾಗೆ ಜೋಗಿ ಅವರು ತೂಕ ಇಳಿಸ್ಕೊಳ್ಳೋಕ್ಕೆ ಪಟ್ಟ ಯಾತನೆ ಅವರಿಗಷ್ಟೇ ಗೊತ್ತು. ಆದರೆ ಅದನ್ನು ಓದ್ತಾ ಇದ್ದರೆ ನಾವು ಎದ್ದು ಬಿದ್ದು ನಗ್ತೀವಿ. ಈ ಪುಸ್ತಕ ಹಲವಾರು ಘಟನೆಗಳನ್ನು ಒಳಗೊಂಡಿರೋ ಒಂದು ಲೈಟ್ ರೀಡು. ಯಾವಾಗ ಮುಗೀತು ಅಂತ ಗೊತ್ತೇ ಆಗಲ್ಲ. ತಮ್ಮ ವೆಯ್ಟ್ ಲಾಸ್ ಜರ್ನಿಯ ಅನುಭವ ಹಾಗೂ ತಮ್ಮನ್ನು ತಾವು ಹಾಸ್ಯಾಸ್ಪದವಾಗಿ ವರ್ಣಿಸಿಕೊಂಡು ಬರೆದು ನಮಗೆ ರಸದೌಟನ ನೀಡಿದ ಜೋಗಿಯವರಿಗೆ ಒಂದು ದೊಡ್ಡ ಥ್ಯಾಂಕ್ಸು. ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಮಧ್ಯಾಹ್ನದ ಬಿರಿಯಾನಿ ರೆಡಿ ಆಗುತ್ತಿತ್ತು. ನಾವೆಲ್ಲ ಇಸ್ಪೀಟ್, ಬ್ರಾಂದಿ, ಸಿಗರೇಟಿನಲ್ಲಿ ಮುಳುಗಿ ಹೋಗಿದ್ದೆವು. ಈ ಮಧ್ಯ ನಂದಿ ಮೆತ್ತಗೆ ಒಂದು ಸಿಗರೇಟಿನ ತಂಬಾಕು ಖಾಲಿ ಮಾಡಿ ಅದಕ್ಕೆ ಗಾಂಜಾ ತುಂಬತೊಡಗಿದ್ದ. ನಂತರ ಅದನ್ನು ಹಚ್ಚಿ ತಾನೊಂದು ದಮ್ ಎಳೆದು ಎಲ್ಲರಿಗೂ ಒಂದೊಂದು ದಮ್ ಎಳೆಯಲು ಕೊಟ್ಟ. ಒಟ್ಟು ನಾವೆಲ್ಲ 3 ಸುತ್ತು ಗಾಂಜಾ ಹೊಡೆದವು. ಮತ್ತು ಒಂಚೂರು ಉಳಿದಿದ್ದನ್ನು ನಂದೀಶನೇ ನಗುತ್ತಾ ಸೇದಿದನೆಂದು ನೆನಪು. ಆಮೇಲೆ ಏನಾಯಿತೆಂಬುದು ನಮಗ್ಯಾರಿಗೂ ನೆನಪಿಲ್ಲ. ನಾ ಹೇಳುವ ಹೊತ್ತಿಗೆ ಯಾವುದೋ ಮರದ ಬುಡದಲ್ಲಿ ಮಲಗಿದ್ದೆ. ನನ್ನ ಪಕ್ಕದಲ್ಲಿ ರಮೇಶ ಬಿದ್ದುಕೊಂಡಿದ್ದ.
ನನಗೆ ಎದ್ದು ನಡೆಯುವುದಕ್ಕೂ ಶಕ್ತಿ ಇರಲಿಲ್ಲ. ನಾನು ಅದೇ ಸ್ಥಿತಿಯಲ್ಲಿ 2.5 ದಿನ ಮಲಗಿದ್ದನೆಂದು ಕಾಣುತ್ತದೆ. ರಮೇಶನು ಹಾಗೆ ಬಿದ್ದುಕೊಂಡಿದ್ದ. ಅವನ ಹೀನಾಯವಾದ ಸ್ಥಿತಿಯನ್ನು ನೋಡಿದ ಮೇಲೆ ನಾನು ಅದೇ ಸ್ಥಿತಿಯಲ್ಲಿದ್ದಿರಬೇಕು ಅನ್ನುವುದು ನನಗೆ ಅರಿವಾದದ್ದು. ಬಿಸಿಲು ಮತ್ತು ಚಳಿಗೆ ನನ್ನ ಮುಖವೆಲ್ಲ ಹೊಡೆದು ಹೋಗಿತ್ತು. ತುಟಿ ಒಡೆದು ರಕ್ತ ಸೋರುವಂತಾಗಿತ್ತು. ಬಟ್ಟೆ ಕೆಟ್ಟ ನಾತ ಹೊಡೆಯುತ್ತಿತ್ತು. ಏನು ನಡೆಯಿತು ಅನ್ನೋದೆಲ್ಲ ಆಮೇಲೆ ಗೊತ್ತಾಯಿತು. ನಾವು ಗಾಂಜಾ ಹೊಡೆದು ಅದರೊಟ್ಟಿಗೆ ಬ್ರಾಂಡಿ ಕುಡಿದು ಸಿಗರೇಟು ಸೇದಿ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿದೆವಂತೆ. ನಂದೀಶ ಮಾತ್ರ ಕಲ್ಲಿನಂತೆ ಕೂತೇ ಇದ್ದನಂತೆ. ಸಚ್ಚಿ ಬಿಸಿ ಬಿಸಿಯಾಗಿ ಮಾಡಿದ ಉಪ್ಪಿಟ್ಟನ್ನಾಗಲಿ ಬಿರಿಯಾನಿಯನ್ನಾಗಲಿ ಯಾರೂ ತಿನ್ನಲೇ ಇಲ್ಲವಂತೆ. ನಾನು ನೋಡ್ತಿದ್ದ ಹಾಗೆ ರಮೇಶ ಎದ್ದು ಹೊರಟ. ಎಲ್ಲರೂ ಅವನ ಹಿಂದೆಯೇ ಹೊರಟು ಬಿಟ್ಟಿರಿ. ಎಲ್ಲರೂ ರಸ್ತೆ ದಾಟಿ ಲಾಲ್ಬಾಗ್ ಒಳಗೆ ನುಗ್ಗಿದಿರಿ. ನಾನು ನಿಮ್ಮ ಹಿಂದೆಯೇ ನಿಮ್ಮನ್ನು ಕರೆಯುತ್ತಾ ಬಂದೆ. ಅಷ್ಟು ಹೊತ್ತಿಗೆ ನಂದೀಶ ಬವಳಿ ಬಂದವನ ಹಾಗೆ ಬಿದ್ದು ಬಿಟ್ಟ. ನಾನು ಅವನ ನಾಡಿ ಹಿಡಿದು ನೋಡಿದರೆ ನಿಂತೇ ಹೋಗಿತ್ತು. ಗಾಬರಿಯಾಗಿ ಅವನನ್ನು ಆಟೋದಲ್ಲಿ ಹಾಕಿಕೊಂಡು ರಾಮಕೃಷ್ಣ ನರ್ಸಿಂಗ್ ಹೋಮಿಗೆ ಹೋದೆ. ನಾನು ಹೋಗೋದು ಅರ್ಧ ಗಂಟೆ ಲೇಟ್ ಆಗುತ್ತಿದ್ದರೂ ಸತ್ತೇ ಹೋಗ್ತಿದ್ನಂತೆ. ಅವನಿಗೆ ಸುಮಾರು 50 ಲೀಟ್ರ್ ನೀರು ಕುಡಿಸಿ ವಾಂತಿ ಮಾಡಿಸಿ ಗ್ಲೂಕೋಸ್ ಕೊಟ್ಟು ಕಾಪಾಡಿದರು. ಅವನು ಹುಷಾರಾಗೋ ಹಾಗೆ ನೋಡಿಕೊಂಡು ನಿಮ್ಮನ್ನು ಹುಡುಕ್ತಾ ಬಂದೆ. ನೀವು ಕಾಣಿಸ್ಲೇ ಇಲ್ಲ ಅಂತ ಸಚ್ಚಿ ಅವತ್ತಿನ ಕಷ್ಟ ಹೇಳಿಕೊಂಡ. ಇನ್ ಕೇಸು ನೀವು ಈ ಪುಸ್ತಕನ ಆಲ್ರೆಡಿ ಓದಿದರೆ ನಿಮ್ಮ ಅನುಭವನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ತಿಂದು ದಪ್ಪ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.